ಒಂದು ಕಾಡಿನಲ್ಲಿ ಒಂದು ಸಿಂಹವಿತ್ತು. ಆ ಸಿಂಹ ಹಸುವಿನಿಂದ ನರಳುತ್ತಿತ್ತು. ಕಾಡಿನ ರಾಜನಾದ ಆ ಸಿಂಹ ತನ್ನ ಬಳಿಗೆ ಬಂದ ನರಿಗೆ ಹೇಳಿತು, ಇವತ್ತು ನನಗೆ ಬೇಕಾದ ಆಹಾರವನ್ನು ನೀನು ತಂದು ಕೊಡಬೇಕು, ನೀನು ಏನಾದರೂ ಮಾಡು ಎಂದು ಹೇಳಿತು. ಅದರಂತೆ ನರಿ ಹುಡುಕುತ್ತಾ ಹೋಯಿತು. ಆವಾಗ ದಾರಿಯಲ್ಲಿ ಅದಕ್ಕೆ ಒಂದು ಕತ್ತೆ ಕಾಣಿಸಿತು. ಆ ಕತ್ತೆಗೆ ಹೇಳಿತು, ನಿನ್ನನ್ನು ಕಾಡಿನ ರಾಜ ಹುಡುಕುತ್ತಿದ್ದಾನೆ, ನೀನು ರಾಜನನ್ನು ಭೇಟಿಯಾಗಬೇಕು, ಯಾಕಂದರೆ ಮುಂದಿನ ರಾಜ ನೀನೇ ಆಗಬೇಕೆಂದು ಕಾಡಿನ ರಾಜ ಬಯಸಿದ್ದಾನೆ ಅಂತೇಳಿ. ಕೂಡಲೇ ಸಂತೋಷದಿಂದ ಕತ್ತೆ ನರಿಯ ಜೊತೆಯಲ್ಲಿ ಸಿಂಹದ ಬಳಿಗೆ ಹೋಯಿತು. ಸಿಂಹ ಕೂಡಲೇ ಅದರ ಮೇಲೆ ದಾಳಿ ಮಾಡಿ ಅದರ ಕಿವಿಗಳನ್ನು ಕಚ್ಚಿತು. ಕತ್ತೆ ಭಯದಿಂದ ಅಲ್ಲಿಂದ ಓಡಿತು. 2 ಕಿವಿಯನ್ನು ಕಳೆದುಕೊಂಡು ಅದಕ್ಕೆ ನೋವಾಗ್ತಾಯಿತ್ತು. ಆವಾಗ ನರಿ ಹೇಳ್ತು, ಬೇಡ ಬೇಡ, ನೀವು ಓಡಬೇಡ, ಅದು ಯಾಕೆ ನಿನ್ನ ಕಿವಿಯನ್ನು ಯಾಕೆ ಕಚ್ಚಿ ತಿಂದಿದೆ ಅಂದರೆ ನಿನ್ನ ತಲೆಯ ಮೇಲೆ ಕಿರೀಟವನ್ನು ಇಡಲು ಅದಕ್ಕೆ ತೊಂದರೆ ಆಗ್ತಿತ್ತು, ನಿನ್ನ ಕಿವಿಗಳು ದೊಡ್ಡದು, ಅದರಿಂದ ತಿಂದಿದ್ದು ಅಂತೇಳಿ. ಹೋಗಬೇಡ, ಇನ್ನೊಮ್ಮೆ ರಾಜನಾಥ ಒಳಗೆ ಹೋಗೋದು. 2ನೇ ಸಲ ನರಿ ಸಿಂಹದ ಹತ್ರ ಹೋಯಿತು. ತಟ್ಟನೆ ಸಿಂಹ ಅದರ ಬಾಲವನ್ನು ಕಚ್ಚಿ ಎಳೆದು ತಿಂದಿತು. ಆವಾಗ ಅದು ಭಯದಿಂದ ಮತ್ತೆ ಓಡಿತು. ಆಗ ನರಿ ಮತ್ತೆ ಹೋಗಿ ಕತ್ತೆಯನ್ನು, ಬಾ ಬಾ ಬಾ, ಹಂಗೆ ಓಡಬೇಡ, ನಿನಗೆ ಯಾಕೆ ಬಾಲವನ್ನು ಯಾಕೆ ತಿಂದೆ ಅಂದರೆ ಅದು ನೀನು ನಿಮ್ಮ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಆ ಬಾಲ ನಿನಗೆ ತೊಂದರೆ ಆಗುತ್ತೆ, ಅದಕ್ಕಾಗಿ ತಿಂದೆ. ಇಲ್ಲ ಇಲ್ಲ, ನಿನ್ನನ್ನು ರಾಜನಾಗಿ ಮಾಡುತ್ತೆ, ನೀವು ಹೋಗು ಅಂತ ಹೇಳಿ. ಮತ್ತೆ ಕತ್ತೆ ಸಿಂಹದ ಬಳಿಗೆ ಹೋಯಿತು. ಆಸೆ ನೋಡಿ, ಆಸೆಯಿಂದ ಮತ್ತೆ ಸಿಂಹದ ಬಳಿಗೆ ಹೋಯಿತು. ರಾಜನಾಗುವ ಆಸೆಯಿಂದ ಹೋದ ಆ ಕತ್ತೆಯನ್ನು ಸಿಂಹ ಕೊಂದು ತಿಂದಿತು. ಹಾಗೆ ಅದರ ಆಸೆ ಮುಗಿದೋಯಿತು. ಉಪಾಯದಿಂದ ಆ ಕತ್ತೆಯ ಮೆದುಳನ್ನು ನರಿ ಎಗರಿಸಿ ತಿಂದಿತು. ಎಲ್ಲವನ್ನೂ ತಿಂದಾದ ಮೇಲೆ ಸಿಂಹ ಕೇಳಿತು, ಎಲ್ಲಿ ಕತ್ತೆಯ ಮೆದುಳು ಇಲ್ಲಿ ಅಂತ. ಆವಾಗ ನರಿ ಹೇಳಿತು, ಮೆದುಳು, ಅದಕ್ಕೆಲ್ಲಿ ಮೆದುಳಿತ್ತು, ಮೆದುಳಿದ್ದಿದ್ದರೆ ನಾನು ಕರೆದು ಕೂಡಲೇ ಅದು ಬರ್ತಾಯಿತ್ತು, ಅದರ ಬ್ರೈನ್ನು ಇರಲಿಲ್ಲ, ಅದಕ್ಕೆ ಯೋಚನೆ ಮಾಡುವಂಥದ್ದು ಏನೂ ಇರಲಿಲ್ಲ, ಅದು ಇಲ್ಲ. ಸಿಂಹ ಅದನ್ನು ನಂಬಿತು. ಹೀಗೆ ಜನರ ಬಳಿಗೆ ಹಲವು ರೀತಿಯ ಆಸೆ ಆಮಿಷಗಳನ್ನು ತೋರಿಸುತ್ತಾ ಜನರು ಬರುತ್ತಾರೆ. ರಾಜಕೀಯದಲ್ಲಿರುವವರು ಹೆಚ್ಚಾಗಿ ಬರುತ್ತಾರೆ, ಯಾಕಂದರೆ ಅವರಿಗೆ ಓಟು ಬೇಕು. ಆಗ ಈ ಥರ ರೀತಿಯಲ್ಲಿ ಆಸೆಯನ್ನು ತೋರಿಸುತ್ತೆ. ಕೊನೆಗೆ ನಮ್ಮ ಕಿವಿಯನ್ನು ಕಳೆದುಕೊಳ್ಳಬೇಕು, ನಮ್ಮ ಬಾಲವನ್ನು ಕಳೆದುಕೊಳ್ಳಬೇಕು, ಕೊನೆಗೆ ನಮ್ಮ ಮೆದುಳನ್ನು ಕಳೆದುಕೊಳ್ಳಬೇಕು, ಇಂತಹ ಸ್ಥಿತಿ ಬರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ರಾಜಕೀಯದಲ್ಲಿ ಇರುವಂಥ ವ್ಯಕ್ತಿಗಳನ್ನು ಎಚ್ಚರಿಕೆಯಿಂದ ಗಮನಿಸಿ, ಅವರು ಯಾರಿಗೆ ಬೇಕು ನೀವು ಅವರನ್ನು ಆಯ್ಕೆ ಮಾಡಿಕೊಳ್ಳಬೇಕೆ ಹೊರತು ಈ ರೀತಿ ಉಪಾಯದಿಂದ ಬರುವವರನ್ನು ಯಾರನ್ನೂ ನಂಬಬಾರದು ಎಂಬುದು ಈ ಕಥೆಯ ಸಾರಾಂಶ.